ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವಾಗ ನಿಮಗೊಂದು ರಾಗಿಯಿಂದ ಮಾಡೋಂಥ ರವಾ ದೋಸೆನ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರವಾನ ಬಳಸ್ತಾ ಇಲ್ಲ, ಮೈದಾ ಬಳಸ್ತಾ ಇಲ್ಲ, ಏನೂ ಬಳಸ್ತಾ ಇಲ್ಲ. ಇದು ಬರೀ ರಾಗಿಯಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ. ತುಂಬ ಹೆಲ್ದಿಯಾಗಿ ನೋಡಿ, ಸೇಮ್ ನಿಮಗೆ ರವಾ ದೋಸೆ ತಿಂದರೆ ಹೇಗೆ ಕ್ರಿಸ್ಪಿಯಾಗಿ ಟೆಕ್ಸ್ಚರ್ ಇರುತ್ತಲ್ಲ, ಅದೇ ಥರ ಟೆಕ್ಸ್ಚರ್ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ನೋಡಿ, ಇದಕ್ಕೆ ನಾನು 1 ಕಪ್ ರಾಗಿ ತೊಗೊಂಡಿದ್ದೀನಿ. ಈ ರಾಗಿನ ನಾನು ಮಿಕ್ಸರ್ಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ರವಾ ಮಾಡ್ಕೋತಾ ಇದ್ದೀನಿ. ಇದನ್ನು ತುಂಬ ಸ್ಮೂತಾಗಿ ಮಾಡ್ಕೋಬೇಕು. ಇದು ನೀವೇನಾದ್ರು ಕಾಳು ಮಾಡ್ಕೊಂಡ್ರೆ ಮತ್ತೆ ನಿಮಗೆ ಭಾಳ ಹೊತ್ತು ನೆನೆಸ್ಬೇಕಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ಲೈಟಾಗಿ ನಿಮಗೆ ರವಾ ಥರ ಫೀಲಿಂಗ್ ಬರಬೇಕು. ನೋಡಿ, ಈ ಥರ ಆಲ್ಮೋಸ್ಟ್ ಪೌಡರ್ ಇರುತ್ತೆ, ಆದರೆ ಸ್ವಲ್ಪ ರವಾ ಇರುತ್ತೆ ಅದರಲ್ಲಿ. ಆ ಥರ ನಾನು ಇದನ್ನು ಜರಡಿ ಏನು ಹಿಡಿಯೋದಿಲ್ಲ. ಸೊ ಇದು ಡೈರೆಕ್ಟ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಕಪ್ ನಾನು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ರಾಗಿ ಹಿಟ್ಟಂತೂ ಕಂಪ್ಲೀಟಾಗಿ ಸ್ಮೂತ್ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಈ ರವಾನ 1 ಕಪ್ ರವಾನ 1 ಕಪ್ಪು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾವು ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ. ಈ ಮಸಾಲೆಗೆ ನಾನು 1 ದೊಡ್ಡ ಸ್ಪೂನು ಎಳ್ಳು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ, ಮತ್ತು ಆಮೇಲೆ 1 ದೊಡ್ಡ ಸ್ಪೂನಷ್ಟು ನಾನು ಒಣ ಕೊಬ್ಬರಿ ತುರಿದ್ರೆ ಹಾಕ್ಕೊಳ್ಳಿ, ಇಲ್ಲತ್ರ ನಾನು ಡ್ರೈ ಕೋಕೋನಟ್ ಪೌಡರ್ ಹಾಕ್ಕೊಂಡಿದ್ದೀನಿ. ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಭಾಳ ನುಣ್ಣಗೆ ರುಬ್ಕೊಳ್ಳೋದು ಬೇಕಾಗಿಲ್ಲ, ಸ್ವಲ್ಪ ಮೀಡಿಯಮಾಗಿ ಕೋರ್ಸಾಗಿ ರುಬ್ಕೊಂಡ್ರೂ ಆಗುತ್ತೆ. ನೋಡಿ, ಈ ಥರ ಇದು ರವಾ ಮಸಾಲ ದೋಸೆ ಇದೇ ಥರ ಮಾಡೋದು. ಇದಕ್ಕೆ ನಾನು ಒಂದು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಅದಾದ ನಂತರ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣಂತೆ. ಇದು ರವಾ ನಾನು ಮಸಾಲ ದೋಸೆ ಮಾಡ್ತಾ ಇರೋದು, ಅಥವಾ ನೀವು ಪ್ಲೇನಾಗಿ ಮಾಡ್ಕೊತೀರ ಪ್ಲೇನಾಗಿ ಹಾಗೆ ಮಾಡಿ. ಇದಕ್ಕೆ ನಾನು ಈರುಳ್ಳಿನ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿ ಹಾಕ್ತಾಯಿದ್ದೀನಿ 1. ನೋಡಿ, ಈ ಥರ ಇದನ್ನು ನಾವು ಅಂದರೆ ನಾವು ಯೂಶ್ವಲಿ ಇದನ್ನು ರವಾ ಮಸಾಲ ದೋಸೆ ಮಾಡಬೇಕಾದ್ರೆ ನಾವು ರವಾನ ಅಥವಾ ಮೈದಾನೆಲ್ಲ ಉಪಯೋಗಿಸ್ತೀವಿ. ಇದು ತುಂಬ ಹೆಲ್ದಿಯಾಗಿದೆ. ನೋಡಿ, ಇದಕ್ಕೆ ನಾನು 1-2 ದೊಡ್ಡ ಸ್ಪೂನು ಮೊಸರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ. ಇದು ತುಂಬ ನೀರಾಗಿರಬೇಕು ಬ್ಯಾಟರು, ಆದರೆ ನಾನು ಹೀಗೆ ಅದನ್ನು ನೀರು ಜಾಸ್ತಿ ಹಾಕ್ತಾಯಿಲ್ಲ. 1-2 ಕಪ್ ಅಷ್ಟೇ ಹಾಕ್ಬಿಟ್ಟು ಸ್ವಲ್ಪ ನೆನೆಯಕ್ಕೆ ಬಿಡ್ತೀನಿ. ಇದನ್ನು ನಾವು ರವಾ ಮಾಡ್ಕೊಂಡಿದ್ದೀವಲ್ಲ ರಾಗಿದು, ಅದೊಂದು ಚೂರು ನೆನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು 1 ಗಂಟೆ ಬಿಡ್ತೀನಿ. ನೀವು ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು ಅರ್ಧ ಗಂಟೆನಾದರೂ ಇದನ್ನು ಬಿಡ್ರಿ, ಅಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಒಳಗೆ ಸ್ವಲ್ಪ ರವ ಇರುತ್ತಲ್ಲ, ಅದು ನಿಮಗೆ ಗಂಟ್ಲಿಗೆ ಹೊರ್ಕೋಬೋದು ತಿನ್ನಬೇಕಾದ್ರೆ. ಸ್ವಲ್ಪ ಅದು ಸ್ಮೂತ್ ಆಗುತ್ತೆ ನೀವು ಆ ಥರ ನೆನೆ ಇಟ್ಟರೆ. ಅದರಿಂದ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನಾನು 2 ಕಪ್ ನೀರು ಹಾಕಿದ್ದೀನಿ. ಇದನ್ನು ಮುಚ್ಚಿಟ್ಕೋತಾ ಇದ್ದೀನಿ 1 ಗಂಟೆ. ಇದಾದ ನಂತರ ನೋಡಿ, ಇದೆಲ್ಲ ನಾನು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿದೆ, ಹಿಂಗೆ ಗಟ್ಟಿಯಾಗಿದೆ. ಈಗ ನಾನು ರವಾ ದೋಸೆ ನಿಮಗೆ ಗೊತ್ತಿರೋ ಹಾಗೆ ತುಂಬ ನೀರಾಗಿರುತ್ತೆ. ಅದಕ್ಕೆ ನಾನು ಇದಕ್ಕೆ 1ರಿಂದ 1.5 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಪ್ರತಿ ಸರ್ತಿ ನೀವು ದೋಸೆ ಹಾಕಬೇಕಾದ್ರೂ ನೀವು ಈ ಥರ ಕೆಳಗಿಂದ ಕೈ ಆಡಿಸ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಳಗೆ ಹಿಟ್ಟು ಉಳ್ಕೊಂಡ್ಬಿಡುತ್ತೆ, ಮೇಲೆ ನೀರಾಗುತ್ತೆ. ಆವಾಗ ದೋಸೆ ಮೆತ್ತಗಾಗುತ್ತೆ, ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ನಾನೀಗ ಈ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ನೀರು ಸಿಡಿಸ್ಕೊಳ್ಳಿ. ಇದಾದ ನಂತರ ನಾವು ರವಾ ದೋಸೆ ಯಾವ ಥರ ಹಾಕ್ತೀವಲ್ಲ ಅದೇ ಥರನೇ ಇದು ಹಾಕೋದು. ನೋಡಿ, ಈ ಥರ ನೀಟಾಗಿ ಇದು ಎಲ್ಲ ಕಡೆ ಹತ್ಕೊಳ್ಳೋಂಗೆ ನೀಟಾಗಿ ಹಾಕಬೇಕು. ಆದರೆ ನಾವೆಲ್ಲ ಹೋಲ್ಸ್ನು ಮುಚ್ಚಬೇಕು ಅಂತ ಏನೂ ನೆಸೆಸರಿ ಇಲ್ಲ. ರವಾ ದೋಸೆ ಅದರಲ್ಲಿ ಕೆಲವೊಂದು ಕಡೆ ಗ್ಯಾಪ್ಸ್ ಇರುತ್ತಲ್ಲ, ಆ ಥರ ನೀವು ಇದನ್ನು ಹಾಕ್ಕೋಬೇಕು. ನೋಡಿದ್ರಲ್ಲ, ಇದು ತುಂಬ ಚೆನ್ನಾಗಿ ಬರುತ್ತೆ ಇದು ದೋಸೆ. ನಾನು ನೋಡಿ, ಇದು ಯಾವುದೇ ಥರದ್ದು ಏನು ಯೂಸ್ ಮಾಡಲಾರ್ದೆ, ಮೈದಾನ ಹಾಕ್ಲಾರ್ದೆ ರವಾ ದೋಸೆ ಬರೋದೇ ಇಲ್ಲ. ಮೈದಾ ಅಥವಾ ಅಕ್ಕಿ ಹಿಟ್ಟು ಎಲ್ಲ ಹಾಕ್ತಾರೆ. ನೋಡಿ, ನಾನು ಇದು ಯಾವುದೂ ಹಾಕ್ತಾ ಇಲ್ಲ. ಇದು ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ನೋಡಿ, ಈ ಥರ ಇದಕ್ಕೊಂದು ಸ್ವಲ್ಪ ನೀವು ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ಒಂದೇ ಕಡೆ ನಾವು ಇದನ್ನು ಬೇಯಿಸೋದು, ಇದು ಕ್ರಿಸ್ಪಿ ಆಗಬೇಕು. ನೀವು ಇದನ್ನೇನಾದ್ರು ಮೇಲ್ಗಡೆ ಬಿಳ್ಬೆಳ್ಳು ಬಂತು ಅಂದರೆ ಅರ್ಥ ನೀವು ಭಾಳ ದಪ್ಪ ಹಾಕಿದ್ದೀರ ಅಂತ ದೋಸೆ ಅಂತ ಅರ್ಥ, ಅಂದರೆ ಹಿಟ್ಟು ಭಾಳ ಇದೆ ಅಂತ ಅರ್ಥ. ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಅವಾಗ. ಈಗ ನೋಡಿ, ನಾನು ಎಲ್ಲೂ ಬೆಳ್ಳಗೆ ಉಳಿದಿಲ್ಲ, ಎಲ್ಲ ಕಡೆ ಈ ಥರ ಕಲರ್ ಚೇಂಜ್ ಆಗಿದೆ, ಅಂದರೆ ಅರ್ಥ ಎಲ್ಲ ತೆಳ್ಳಗೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಈ ಥರ ರೆಡಿಯಾಗಿದೆ ಇವಾಗ. ನೋಡಿದ್ರಲ್ಲ, ರವಾ ಮಸಾಲ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ. ಅದು ರಾಗಿಯಿಂದ ಮಾಡಿರೋಂಥದ್ದು. ನಾನು ನಾರ್ಮಲ್ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಚಟ್ನಿ ಮಾಡಿಕೊಂಡ್ರು ತುಂಬ ಟೇಸ್ಟಿ ಇರುತ್ತೆ. ಇದನ್ನು ತಿಂದು ನೋಡಿ, ನನಗೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.